ಈ ಜೀವನ ಅನ್ನೋದು ಆ ಭಗವಂತ ನಮಗೆ ಕೊಟ್ಟಿರುವಂತಹ ಅಮೂಲ್ಯವಾದ ಉಡುಗೊರೆ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ. ನಮ್ಮ ಜೀವನ ಮತ್ತು ಜೀವ ಎರಡೂ ಕೂಡ ನಮಗೆ ತುಂಬ ಮುಖ್ಯ. ಈ ಜೀವ ಇಲ್ಲ ಅಂದರೆ ಈ ದೇಹ ಇಲ್ಲ, ಈ ದೇಹ ಇಲ್ಲ ಅಂದರೆ ಈ ಜೀವ ಇಲ್ಲ. ಈ ಜೀವ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಈ ದೇಹವನ್ನು ಅವಲಂಬಿಸಿದೆ. ಈ ದೇಹ ಎಷ್ಟು ಆರೋಗ್ಯವಾಗಿ ಇರುತ್ತೋ ಅಷ್ಟು ಚೆನ್ನಾಗಿ ನಾವು ಬದುಕಬಹುದು. ಪ್ರಾಕೃತಿಕವಾಗಿ ಕಾಯಿಲೆಗಳು ಬಂದು ದೇಹ ಹಾಳಾದರೆ ಅದಕ್ಕೆ ಯಾರೂ ಹೊಣೆಯಲ್ಲ. ಆದರೆ ನಾವೇ ನಮ್ಮ ದುಶ್ಚಟಗಳ ಕಾರಣಕ್ಕೆ ನಮ್ಮ ದೇಹದ ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರೆ ಅದಕ್ಕೆ ನಾವೇ ಹೊಣೆ ಹೊರತು ಬೇರೆ ಯಾರೂ ಅಲ್ಲ. ನಾವು ನಮ್ಮ ಜೀವನಕ್ಕಾಗಿ ಅವಲಂಬಿಸಿರುವಂತಹ ಈ ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು, ಅದರ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು ಕೂಡ ನಮ್ಮದೇ ಹೊಣೆ. ನಮ್ಮ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರೋದ್ರಿಂದ ದೈಹಿಕ ಆರೋಗ್ಯ ತುಂಬಾ ಮುಖ್ಯ. ಮನುಷ್ಯ ಜೀವನ ಸಿಗೋದೇ ಅಪರೂಪ. ಅದು ಸಿಕ್ಕಿದೆ ಅಂದರೆ ನಾವು ಅದೃಷ್ಟವಂತರು ಅಂತ ಅರ್ಥ. ನಮಗೆ ಸಿಕ್ಕಿರುವಂತಹ ಈ ದೇಹವನ್ನು ಅದ್ಭುತವಾಗಿ ಕಾಪಾಡಿಕೊಳ್ಳೋದು ನಮ್ಮದೇ ಜವಾಬ್ದಾರಿ. ದುಶ್ಚಟಗಳಿಗೆ ದಾಸರಾಗದೆ, ಯಾರೋ ಮಾಡಿದ ತಪ್ಪಿಗೆ ನಮ್ಮ ದೇಹಕ್ಕೆ ನಾವು ಹಾನಿ ಮಾಡಿಕೊಳ್ಳದೆ ಆರೋಗ್ಯವಾಗಿ ಬದುಕಿ ನಮ್ಮ ಜೀವನವನ್ನು ಇನ್ನಷ್ಟು ಪವಿತ್ರಗೊಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಆರೋಗ್ಯವೇ ಭಾಗ್ಯ. ನಮಸ್ಕಾರ.